ಕನ್ನಡದ ಬಗ್ಗೆ ತಮಿಳು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ನೀಡಿ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿದ್ರು. ಕನ್ನಡಿಗರು ಕೆರಳಿ ಕೆಂಡವಾಗಿದ್ರು. ಕಮಲ್ ಮುಂಡಾಟಕ್ಕೆ ಕನ್ನಡಿಗರು ಖಂಡನೆ. ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಿರಲು ಹೆಚ್ಚಿದ ಒತ್ತಡ. ಕಮಲ್ ನಡೆ ಸರಿಯಿಲ್ಲ ಎಂದ ರಾಜಕೀಯ ಗಣ್ಯರು. ದಕ್ಷಿಣ ಕನ್ನಡದಲ್ಲಿ ಹಿಂದೂ ಮುಖಂಡರ ಮೇಲೆ ಎಫ್ಐಆರ್. ಬಿಜೆಪಿ ಖಂಡನೆ. ಸರ್ಕಾರ ಸಮರ್ಥನೆ. ಆಟೋ ಚಾಲಕನಿಗೆ ಮಹಿಳೆ ಅಪಲಜಿ. ಕೇಸ್ ವಾಪಸ್ ಪಡೆಯಲ್ಲ ಎಂದು ಆಟೋ ಚಾಲಕ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕನ್ನಡ ಭಾಷೆ ಹುಟ್ಟಿನ ಬಗ್ಗೆ ಕಮಲ್ ಹಾಸನ್ ನೀಡಿದ ಹೇಳಿಕೆ ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಕನ್ನಡ ಸಂಘಟನೆಗಳು ಕಳೆದೊಂದು ವಾರದಿಂದ ಪ್ರತಿಭಟನೆ ಮಾಡುತ್ತಲೇ ಇದೆ. ಇಷ್ಟಾಗಿಯೂ ಮೊಂಡುತನ ಪ್ರದರ್ಶಿಸುತ್ತಿರುವ ಕಮಲ್ ಹಾಸನ್ ವಿರುದ್ಧ ಕೆಂಡವಾಗಿರುವ ಸಂಘಟನೆಗಳು ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಮಾಡದಂತೆ ಅದಾಗಲೇ ಚಿತ್ರಮಂದಿರಗಳಿಗೆ ಕರೆ ನೀಡಿದ್ದು ಕನ್ನಡದ ಸಿನಿಮಾಗಳ ಕರೆಗೆ ಥಿಯೇಟರ್ ಮಾಲೀಕರು ಓಗೊಟ್ಟಿದ್ದಾರೆ. ಇತ್ತ ಕಮಲ್ ಹಾಸನ್ ನಡೆಗೆ ಸಿಡಿಮಿಡಿಗೊಂಡಿರುವ ಕನ್ನಡ ವಾಣಿಜ್ಯ ಮಂಡಳಿ ಕಮಲ್ ನಡೆಯನ್ನ ಖಂಡಿಸಿದೆ. ಇನ್ನು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಆತಂಕಗೊಂಡಿರುವ ನಟ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ದು ತಮ್ಮ ಥಗ್ ಲೈಫ್ ಸಿನಿಮಾ ಪ್ರದರ್ಶನಕ್ಕೆ ಸೂಕ್ತ ಭದ್ರತೆ ನೀಡುವಂತೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ನಾವು ಯಾವುದೇ ಕಾರಣದಲ್ಲೂ ಕಮಲ್ ಹಾಸನ್ ಕ್ಷಮೆ ಕೇಳದೇ ಇದ್ರೆ ಅವ್ರ ಚಿತ್ರಗಳನ್ನ ಬಿಡುಗಡೆ ಮಾಡೋದಕ್ಕೆ ಖಂಡಿತ ಬಿಡೋದಿಲ್ಲ. ವ್ಯಾವಹಾರಿಕವಾಗಿ ಅವರು ಮಾತಾಡೋದನ್ನ ತಪ್ಪು ಅನ್ನೋದನ್ನ ನಮ್ಮ ಕನ್ನಡಿಗರಲ್ಲಿ ಕ್ಷಮೆ ಕೇಳಿದ್ರೆ ಅದಕ್ಕೆ ಒಂದು ರಿಯಾಯಿತಿ ಖಂಡಿತ ಕನ್ನಡಿಗರು ಕೊಡ್ತಾರೆ. ಆದರೆ ಉದ್ದಟತನ ತೋರಿದ್ರೆ ಯಾವುದೇ ಕಾರಣದಲ್ಲೂ ನಮ್ಮ ಪಿಕ್ಚರ್ ಬಿಡುಗಡೆಗೆ ಅವಕಾಶ ಕೊಡಲ್ಲ. ಈ ಕಮಲ್ ಹಾಸನ್ ಒಬ್ಬ ವಿತಂಡವಾದಿ. ಇಡೀ ತಮಿಳುನಾಡಲ್ಲಿ ಆತನನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ತಮಿಳುನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂತ ಕಮಲ ಹಾಸನ್ ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡಕ್ ಹೊರಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ. ಆ ತಿರುವಾಕಿನ ನೀವು ಸಮರ್ಥಿಸ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕನ್ನಡ ಹುಟ್ಟಿದೆ ತಮಿಳಿನಿಂದ ಎಂದ ಕಮಲ್ ಹಾಸನ್ ಹೇಳಿಕೆ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ರಾಜ್ಯದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗ್ತಿದೆ. ಈ ಬಗ್ಗೆ ಮಾಹಿತಿ ಇದ್ರೂ ಕಮಲ್ ಹಾಸನ್ ಮಾತ್ರ ನಾನು ನನ್ನ ಹೇಳಿಕೆಗೆ ಬದ್ಧ ಅಂತ ಹೇಳಿಕೊಂಡು ತಿರುಗಾಡ್ತಿದ್ದಾರೆ. ಕ್ಷಮೆಯಾಚಿಸಲು ಮೊಂಡಾಟ ಮಾಡ್ತಿರುವ ಕಮಲ್ ಹಾಸನ್ ನಡೆಗೆ ಸ್ಯಾಂಡಲ್ವುಡ್ ತಾರೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಾಹಿತಿ ಕವಿರಾಜ್ ಮಾತನಾಡಿ, ಅಷ್ಟು ದೊಡ್ಡ ನಟ ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತಾಡಬೇಕು ಅಂತ ಹೇಳಿದ್ದಾರೆ. ಶ್ರೀನಗರ ಕಿಟ್ಟಿ ಮಾತನಾಡಿ, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ನಿರ್ದೇಶಕ ನಾಗಶೇಖರ್ ಮಾತನಾಡಿ, ಶಿವಣ್ಣ ಅವರಿಗೆ ಆ ಹೇಳಿಕೆಗೆ ಸಂಬಂಧ ಕಲ್ಪಿಸಬೇಡಿ ಅಂತ ಹೇಳಿದ್ದಾರೆ. ಬಹಳ ಸುಲಭವಾಗಿ ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನೋದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಯಾವ ಆಧಾರ ಇದೆ ನೀವು ಮಾತಾಡೋಕೆ? ನಾವು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಮಗೆ ನೋವಾಗಿದೆ. ಕ್ಷಮೆ ಪ್ರೀತಿಯ ಮುಖ್ಯ ಗುಣ, ಅಹಂಕಾರ ಅಲ್ಲ. ಆದರೆ ನೀವು ಒಂದು ತಪ್ಪು ಮಾತಾಡಿದ್ದೀರಾ, ಅದಕ್ಕೆ ಕ್ಷಮೆ ಕೇಳಬೇಕು. ನೀವು ಆವಾಗ ನೀವು ದೊಡ್ಡವರಾಗ್ತೀರ. ಪ್ರತಿಯೊಬ್ಬರಿಗೂ ಅವರವ್ರ ಮಾತೃಭಾಷೆ ಅವ್ರ ತಾಯಿ ಸಮಾನನೇ. ಅವ್ರ ಅವಿವೇಕಿಗಳ ಥರ ಮಾತಾಡ್ಬಿಟ್ಟು ನಮ್ಮ ಭಾಷೆಯನ್ನ ಕೀಳಾಗಿ ಬಿಂಬಿಸಕ್ಕೆ ಹೋದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಇತಿಹಾಸ ತಜ್ಞರ ಕೇಳ್ಕೊಂಡು ವಿಚಾರ ಮಾಡಿ ಮಾತಾಡೋದು. ತಮಿಳಿಂದ ಕನ್ನಡ ಹುಟ್ಟು ಅಂತಂದ್ರೆ ನಾವು ಹೇಳ್ತೀವಪ್ಪ, ದೊಡ್ಡ ನನ್ನ ಮಕ್ಕಳ ಥರ ನಾವು ಮಾತಾಡ್ಬೋದಾಗ, ಇಲ್ಲ ಕನ್ನಡದಿಂದ ತಮಿಳು ಹುಟ್ಟಿದ್ದು ಅಂತ. ದಯಮಾಡಿ ಮತ್ತೊಮ್ಮೆ ಈ ಥರ ತಪ್ಪು ಮಾಡಬೇಡಿ. ಕನ್ನಡ ಭಾಷೆಗೆ ಅಪಮಾನ ಮಾಡಿದ ಕಮಲ್ ಹಾಸನ್ ವಿರುದ್ಧ ಕೇವಲ ಕನ್ನಡ ನಟನಟಿಯರು ಮಾತ್ರವಲ್ಲದೆ ರಾಜಕಾರಣಿಗಳು ಕೂಡ ಖಂಡತುಂಡವಾಗಿ ಖಂಡಿಸಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನಾವು ತಮಿಳುನಾಡಿಗೆ ಕಾವೇರಿ ನೀರು ಕೊಡ್ತೇವೆ. ನಾವು ಸೌಹಾರ್ದತೆಯಿಂದ ಬಾಳಬೇಕು. ಯಾವುದು ಶಾಶ್ವತ ಅಲ್ಲ, ಎಲ್ಲವನ್ನು ಬಗೆಹರಿಸಲಾಗುತ್ತೆ ಅಂತ ಹೇಳಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿದ್ದು ತಪ್ಪು ಅಂತ ಹೇಳಿದ್ರೆ ಕಮಲ್ ಹಾಸನ್ ಯಾವುದೇ ಚಿತ್ರಗಳು ಪ್ರದರ್ಶನಕ್ಕೆ ಅವಕಾಶ ಕೊಡಬಾರದು ಅಂತ ಆರ್ ಅಶೋಕ್ ಒತ್ತಾಯಿಸಿದ್ರು. ಇದೇ ವೇಳೆ ಶಿವಣ್ಣ ಬಗ್ಗೆ ಮಾತನಾಡಿ, ಅಡ್ಡಗೋಡೆ ಮೇಲೆ ದೀಪ ಇಡಬೇಡಿ ಅಂತ ಹೇಳಿದ್ರು. I don't want to make this a political issue. We all are neighbors. We all have to work together, live together. Our water goes to Tamil Nadu. Tamil Nadu people come here. We are not enemies. We all are friends. But I would like to tell everyone to be calm, be patient. Nothing is permanent in life. ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು. ಯಾವುದೇ ವೈಜ್ಞಾನಿಕ ಆಧಾರ ಇರಲಾರದೆ ಆ ರೀತಿಯಲ್ಲಿ ತಮಿಳಿನಿಂದನೇ ಕನ್ನಡ ಬಂದಿದ್ದು ಈ ರೀತಿ ಎಲ್ಲ ಮಾತನಾಡಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು ತಪ್ಪು. ಇವರ ಒಂದು ಎಡಬಿಡಂಗಿತನದ ನೀತಿ ಇದು. ಕಮಲ್ ಹಾಸನ್ ಹೇಳಿದ್ದು ಸರಿಯಲ್ಲ. ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಕೋಮು ಸಂಘರ್ಷಗಳನ್ನು ಕಂಟ್ರೋಲ್ಗೆ ತರೋದಕ್ಕೆ ಪೊಲೀಸ್ ಇಲಾಖೆ ಆಕ್ಷನ್ ಆರಂಭಿಸಿದೆ. ಕಡಬ ತಾಲೂಕಿನ ವಿಎಚ್ಪಿ ಮುಖಂಡರ ಮನೆಗಳಿಗೆ ತೆರಳಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಜಿಪಿಎಸ್ ಫೋಟೋ ತೆಗೆದು ಸಂಘಟನೆಯ ಮುಖಂಡರು ಕಾರ್ಯಕರ್ತರ ಮೇಲೆ ಹದ್ದಿನ ಕಣ್ಣು ಇಡಲಾಗಿದೆ. ಇದಕ್ಕೆ ಆಕ್ಷೇಪಿಸಿದ ವಿಎಚ್ಪಿ ಮುಖಂಡರು ಕಡಬ ಪೊಲೀಸ್ ಠಾಣೆ ಎದುರು ರಾತ್ರೋರಾತ್ರಿ ಸೇರಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಪ್ರತಿಭಟಿಸಿದ್ದಾರೆ. ಪೊಲೀಸರ ನಡೆ ವಿರೋಧಿಸಿ ಠಾಣೆ ಎದುರು ಪ್ರತಿಭಟಿಸಿದ್ದ 15 ಮಂದಿ ವಿರುದ್ಧ ಕಡಬ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಯಾವುದೇ ಪೂರ್ವಾನುಮತಿ ಪಡೆಯದೆ ಅಕ್ರಮ
ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಕಡಬ ಠಾಣೆಯ ಮುಂಭಾಗದಲ್ಲಿ ಕಾನೂನು ಬಾಹಿರವಾಗಿ ಪ್ರತಿಭಟನೆ ನಡೆಸಿರುತ್ತಾರೆ ಅಂತ ಕೇಸ್ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಹಿಂದೂ ಕಾರ್ಯಕರ್ತ ಮಾತ್ರವಲ್ಲ, ಆರ್ಎಸ್ಎಸ್ ಮುಖಂಡರ ವಿರುದ್ಧವೂ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಕಳೆದ ಮೇ 12ರಂದು ಬಂಟ್ವಾಳದ ಕಾವಳಪಡೂರು ಮಧ್ವಾ ಪ್ಯಾಲೇಸ್ ಹಾಲ್ನಲ್ಲಿ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಷಣ ಮಾಡಿದರು. ಘಟನೆ ನಡೆದು 20 ದಿನಗಳ ಬಳಿಕ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದಡಿ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಈ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿರುವ ಬಿಜೆಪಿ ನಾಯಕರು ಪಾಕಿಸ್ತಾನ ಪರ ಘೋಷಣೆ ಕೂಗಿದವರಿಗೆ ಎಫ್ಐಆರ್ ಮಾಡಲ್ಲ, ಭಾರತ್ ಮಾತಾ ಕಿ ಜೈ ಎಂದವರಿಗೆ ಎಫ್ಐಆರ್ ದಾಖಲಿಸುತ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಸಚಿವ ದಿನೇಶ್ ಗುಂಡೂರಾವ್ ಎಫ್ಐಆರ್ ಸಮರ್ಥಿಸಿಕೊಂಡಿದ್ದಾರೆ. ನಮಗೆ ಎಲ್ಲರೂ ಒಂದೇ ಎಂದಿದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರಿಗೆ ಕೇಸ್ ಹಾಕದೇ ಇರೋದು. ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣಿದಂಥವ್ರು ಅವ್ರ ಮೇಲಿದ್ದಂಥ ಕೇಸ್ಗಳನ್ನ ತೆಗೆದುಹಾಕೋದು. ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ, ಆದ್ರೂ ನಾಚಿಕೆ ಆಗಿಲ್ಲ. ಎಫ್ಐಆರ್ ಹಾಕೋದಕ್ಕೆ ವಿರೋಧ ಇಲ್ಲ. ಏನ್ ದ್ವೇಷ ಭಾಷಣ ಮಾಡಿದ್ದಾರೆ ಹಾಕಿ ಕೇಸ್ ಹಾಕಿ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಎಫ್ಐಆರ್. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾರು ನೋಡೋಕೆ ಹೋಗಲ್ಲ. ಅದು ಯಾರು ಕಾನೂನು ಬಾಹಿರವಾಗಿ ಏನಾದ್ರು ನಡ್ಕೊಂಡ್ರೆ ಅವಾಗ ಎಫ್ಐಆರ್ ಆಗ್ತದೆ. ನಾವು ಹಿಂದೂಗಳ ಮೇಲೆ ಎಫ್ಐಆರ್ ಹಾಕಿ ಮುಸ್ಲಿಮರ ಮೇಲೆ ಎಫ್ಐಆರ್ ಹಾಕಿ ಅಂತ ಹೇಳಕ್ಕಾಗ್ತದ? ಎಲ್ಲರೂ ಒಂದೇ. ನಮಗೆ ಇವ್ರಿಗೆ ಮಾತ್ರ ಹಿಂದೂಗಳಿಗೆ ಮಾತ್ರ ಕಾಣ್ತಾರೆ, ಯಾರಿಗೆ ಬಿಜೆಪಿ ಅವ್ರಿಗೆ ಮುಸ್ಲಿಮಾನರು ಕಾಣೋದೇ ಇಲ್ಲ. ಅವ್ರಿಗೆ ನಮ್ಗೆ ಎಲ್ಲರೂ ಕೂಡ ಕಾಣ್ತಾರೆ, ನಮ್ಗೆಲ್ಲರೂ ಒಂದೇ. ಬೆಂಗಳೂರಿನಲ್ಲಿ ಆಟೋ ಚಾಲಕನಿಗೆ ಮಹಿಳೆ ಚಪ್ಪಲಿಯಿಂದ ಹೊಡೆದ ಪ್ರಕರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಆಟೋ ಚಾಲಕ ಲೋಕೇಶ್ ಕಾಲಿಗೆ ಬಿದ್ದು ಅಪಮಾನ ಮಾಡಿದ ದಂಪತಿ ಕ್ಷಮೆ ಯಾಚಿಸಿದ್ದಾರೆ. ಮೊನ್ನೆ ಆಟೋ ಚಾಲಕನಿಗೆ ಹೊರ ರಾಜ್ಯದ ಮಹಿಳೆಯೊಬ್ಬಳು ತನ್ನ ಸ್ಕೂಟಿಗೆ ಆಟೋ ಟಚ್ ಆಗಿದೆ ಅಂತ ಆಟೋ ಚಾಲಕನನ್ನು ನಿಂದಿಸಿ ಚಪ್ಪಲಿಯಿಂದ ಹೊಡೆದು ಅಪಮಾನ ಮಾಡಿದ್ಲು. ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ ಆಟೋ ಚಾಲಕರು ಆಕೆಯನ್ನು ರಾಜ್ಯದಿಂದ ಗಡೀಪಾರಿಗೆ ಆಗ್ರಹಿಸಿ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಇದರಿಂದ ಎಚ್ಚೆತ್ತ ಹೊರ ರಾಜ್ಯದ ದಂಪತಿ ಇದೀಗ ಆಟೋ ಚಾಲಕ ಲೋಕೇಶ್ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ದಾರೆ. ಬೆಂಗಳೂರನ್ನ, ಇಲ್ಲಿಯ ವಾತಾವರಣವನ್ನು ಪ್ರೀತಿಸ್ತೀವಿ, ಎಲ್ಲ ಆಟೋ ಚಾಲಕರನ್ನು ನಾವು ಗೌರವದಿಂದ ನೋಡುತ್ತೇವೆ, ಏನೋ ಘಟನೆ ಆಯಿತು, ಬೇಕು ಅಂತ ಮಾಡಿದ್ದಲ್ಲ ಅಂತ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ದಾರೆ. We were passing by and an incident happened. It was not an intentional thing which we did. So I apologize. So there's no hatred for the Kannadigas people or the Kannada language or anything. We love Bangalore. We love the culture. We love the people. I apologize. हमारे यहाँ पहले She is like your brother and your sister. Don't be like that. ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದು ಅಪಮಾನಿಸಿದ್ದ ಮಹಿಳೆ ಇದೀಗ ಆಟೋ ಚಾಲಕ ಲೋಕೇಶ್ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ ಆಟೋ ಚಾಲಕ ಲೋಕೇಶ್, ಮಹಿಳೆ ಕ್ಷಮೆ ಕೇಳಿದರೂ ಕೇಸ್ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ದಾರೆ. ಚಪ್ಪಲಿಯಿಂದ ಹೊಡೆದಿದ್ದು ನನಗೆ ತೀವ್ರ ಬೇಸರ ತರಿಸಿದೆ, ಮನೆಯವರಿಗೆ ನನ್ನ ಮುಖ ತೋರಿಸೋದಕ್ಕೂ ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಲ್ಲೆ ಮಾಡಿದ ಮಹಿಳೆಗೆ ಈಗ ಪಶ್ಚಾತ್ತಾಪವಾಗಿದೆ. ನನ್ನ ಬಳಿ ಮಹಿಳೆ ಕ್ಷಮೆ ಕೇಳಿದ್ರು, ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಅಂತ ಹೇಳಿದರು. ಈಗ ಕೇಸ್ ಏನು ವಾಪಸ್ ತಗೊಳ್ಳಲ್ಲ ಸರ್, ಹಂಗೆ ಇರುತ್ತೆ. ಪಶ್ಚಾತ್ತಾಪ ಇತ್ತು ಸರ್, ತಪ್ಪು ಒಪ್ಕೊಂಡ್ರು ಅವರೇ, ಕಾಲಿಗೆ ಬಿ ಕ್ಷಮಾಪಣೆಯನ್ನು ಕೇಳಿದ್ರು. ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರೋದು, ನಾವು ಅಕ್ಕನ ಮಕ್ಕಳು, ನನ್ನ ಹೆಂಡತಿ ಮಕ್ಕಳು ಎಲ್ಲ 2 ದಿವಸ ನಾನು ಮನೆಯವ್ರ ಜೊತೆ ಮಾತಾಡಲಿಲ್ಲ, ಮುಖ ತೋರ್ಸೋಕ್ಕಾಗಲಿಲ್ಲ ಅವ್ರ ಜೊತೆ, ಅಷ್ಟು ನೋವಾಗಿತ್ತು ನನಗೆ. ಹೇಮಾವತಿ ಕೆನಾಲ್ ವಿಚಾರದಲ್ಲಿ ರಾಜಕೀಯ ಕೆಸರೇರ್ಚಾಟ ಜೋರಾಗಿದೆ. ಈ ಬಗ್ಗೆ ತುಮಕೂರು ಉಸ್ತುವಾರಿ ಸಚಿವ ಪರಮೇಶ್ವರ್ ಮಾತನಾಡಿ, ಹೇಮಾವತಿ ಕೆನಾಲ್ ಮಾಡೋದಕ್ಕೆ ತಾಂತ್ರಿಕ ಸಮಿತಿ ರಚನೆ ಮಾಡಿ ವರದಿಯನ್ನು ಕೇಳಿದ್ವಿ. ವರದಿಯಲ್ಲಿ ಯೋಜನೆಗೆ ಯಾವುದೇ ತೊಂದರೆ ಇಲ್ಲ ಎಂದ ಮೇಲೆಯೇ ಕೆನಾಲ್ ಕೆಲಸ ಆರಂಭಿಸಿದ್ದು. ಆದರೆ ಈಗ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿಸಿದ್ದಾರೆ ಅಂತ ಆರೋಪಿಸಿದರು. ಇನ್ನು ತುಮಕೂರಿನಲ್ಲಿ ಅಧಿಕಾರಿಗಳ ಸಭೆ ಮಾಡಿ ಯಾವುದೇ ಸಮಸ್ಯೆ ಇಲ್ಲದೆ ಕೆಲಸ ಮುಂದುವರಿಸುತ್ತೇವೆ ಅಂತ ತಿಳಿಸಿದರು. ಇನ್ನು ತುಮಕೂರಿನ ತರಕಾರಿ ಮಾಗಡಿಯಲ್ಲಿ ಮಾರಾಟ ಮಾಡಲು ಬಿಡಲ್ಲ ಅಂತ ಶಾಸಕರ ಹೇಳಿಕೆ ವಿಚಾರ ಸಂಬಂಧ ಮಾತನಾಡಿದ ಪರಮೇಶ್ವರ್, ಒಬ್ಬೊಬ್ಬ ಶಾಸಕರು ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ, ಆ ರೀತಿಯಲ್ಲಿ ಯಾರೂ ಮಾತಾಡಬಾರದು, ಎಲ್ಲ ಶಾಸಕರು ಸಂಯಮದಿಂದ ಹೋಗಬೇಕು ಅಂತ ಹೇಳಿದರು. ಇನ್ನೊಂದೆಡೆ ಹೇಮಾವತಿ ನಾಲೆ ವಿಚಾರದಲ್ಲಿ ರಾಜಕೀಯ ನಡೆದಿದೆ ಅಂತ ಡಿಕೆಶಿ ಆರೋಪ ಮಾಡಿದ್ದಾರೆ. ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ. ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇಲ್ಲ, ಅದು ನನಗೆ ಗೊತ್ತಿಲ್ಲ, ಒಬ್ಬರೊಬ್ಬರು ಶಾಸಕರುಗಳು ಸಂಯಮದಿಂದ ಹೋಗಬೇಕಾಗ್ತದೆ, ಆದರೆ ಆ ರೀತಿ ನನ್ಗೆ ಗೊತ್ತಿಲ್ಲ, ಅದು ಹೇಳಿಕೆ ಬಂದಿರೋದು. ದಿಸ್ ಇಸ್ ಪಾಲಿಟಿಕ್ಸ್. ಅವ್ರು ಮಾಡ್ತಾ ಇರೋದು ರಾಜಕಾರಣ. ಯಾರಿಗೂ ಏನು ಇದರಿಂದ ಅನ್ಯಾಯ ಏನು ಆಗ್ತಾ ಇಲ್ಲ. ಮಂಡ್ಯ ಮಿಮ್ಸ್ನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಲಕಿ ಸಾವು ಪ್ರಕರಣ ಸಂಬಂಧ ಇಂದು ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಹಾಗೂ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಘಟನೆಯ ಬಗ್ಗೆ ವೈದ್ಯಾಧಿಕಾರಿಗಳ ಬಳಿ ಮಾಹಿತಿಯನ್ನ ಪಡೆಯಲಾಯಿತು. ಬಳಿಕ ಪ್ರಕರಣ ಸಂಬಂಧ 5 ವೈದ್ಯರ ತಂಡ ರಚಿಸಿ ತನಿಖೆಗೆ ಆದೇಶ ನೀಡಲಾಯಿತು. ಈ ವೇಳೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಗಣಿಗ ರವಿ, ಮಗು ಸಾವಿನ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಾಗಿದೆ. ವೈದ್ಯರು ಪೋಷಕರ ಹೇಳಿಕೆ ಬೇರೆ ಬೇರೆ ಇದೆ. ಮೈಸೂರು ಕೆಆರ್ ಆಸ್ಪತ್ರೆಯ ವೈದ್ಯರ ತಂಡ ತನಿಖೆ ನಡೆಸಲಿದೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಡಿಸಿ ಕುಮಾರ್ ಮಾತನಾಡಿ, ಮೈಸೂರು ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಪ್ರದೀಪ್ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುವುದು. 15 ದಿನದ ಒಳಗೆ ವರದಿ ನೀಡಲು ಸೂಚಿಸಿರುವುದಾಗಿ ತಿಳಿಸಿದರು.
ದೇಶದ ಈಶಾನ್ಯ ರಾಜ್ಯಗಳಲ್ಲಿ ಅವಧಿ ಪೂರ್ವ ಮುಂಗಾರು ಅಬ್ಬರಿಸುತ್ತಿದ್ದು ಸಾವಿರಾರು ನೂರಾರು ಸಾಕ್ಷಿಯಾಗಿದೆ. ಅಸ್ಸಾಂ, ಅರುಣಾಚಲ ಪ್ರದೇಶ, ಮಣಿಪುರ, ಮಿಜೋರಾಂ, ಮೇಘಾಲಯ, ತ್ರಿಪುರ, ಸಿಕ್ಕಿಂ ರಾಜ್ಯಗಳಲ್ಲಿ ಮೇಘರಾಜನ ಅಬ್ಬರಕ್ಕೆ ನರಕವೇ ಸೃಷ್ಟಿಯಾಗಿದೆ. ನದಿಗಳ ಭೋರ್ಗರೆತ, ಪ್ರವಾಹದ ಪ್ರಕೋಪಕ್ಕೆ ಈಶಾನ್ಯದ 7 ರಾಜ್ಯಗಳು ತತ್ತರಿಸಿವೆ. ಈವರೆಗೆ 32ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವ ವರದಿಯಾಗಿದ್ದು ಸಾವಿರಾರು ಜನ ನಿರಾಶ್ರಿತರಾಗಿದ್ದಾರೆ. ರಣಪ್ರವಾಹ, ಗುಡ್ಡ, ಭೂಕುಸಿತಕ್ಕೆ ರಸ್ತೆ, ಸೇತುವೆಗಳು ಮತ್ತು ಮನೆಗಳು ನಾಮಾವಶೇಷವಾಗಿದೆ. ಸತತ ಮಳೆಯಿಂದ ಮಣಿಪುರ ರಾಜಧಾನಿ ಇಂಫಾಲ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಭೂಕು ಮಣಿಪುರದಲ್ಲಿ 19,000ಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ. ಅಸ್ಸಾಂನಲ್ಲಿ ಮಳೆಗೆ ಒಬ್ಬ ಮೃತಪಟ್ಟಿದ್ದು ಬಹಳ ಪ್ರಯಾಸ ಪಟ್ಟು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅರುಣಾಚಲ ಪ್ರದೇಶ, ಅಸ್ಸಾಂ ಗಡಿಯ ತಿನ್ಸುಕಿಯಾ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುತ್ತಿದ್ದ ಬೊಮ್ಜಿರ್ ನದಿ ಪ್ರವಾಹದಲ್ಲಿ ಸಿಲುಕಿದ್ದ 14 ಮಂದಿಯನ್ನು ಭಾರತೀಯ ವಾಯುಪಡೆ ರಕ್ಷಣೆ ಮಾಡಿದೆ. ಇನ್ನು ಕೆಲ ದಿನ ಈಶಾನ್ಯ ರಾಜ್ಯದಲ್ಲಿ ಹೀಗೆ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ.